ಮೇಷರಾಶಿಯ ಜಾತಕ ಯೋಗ ಎಲ್ಲವನ್ನ ತಿಳಿಯೋಣ ಇಂದಿನ ಈ ದಿನದ ಸಂಚಿಕೆಯಲ್ಲಿ. ಮೇಷರಾಶಿಯ ಜನರೇ, ನಿಮ್ಮ ಯೋಗದ ತಿಳಿಯುವ ಹಂಬಲ ಹೇಗಿದೆ? ನಿಮ್ಮ ಫಲ, ಅದೃಷ್ಟ, ಎಚ್ಚರಿಕೆ ಎಲ್ಲವನ್ನೂ ನಾನು ಹೇಳ್ತೀನಿ. ಈ ವರ್ಷ ಗುರು ನಿಮಗೆ ಒಳ್ಳೆಯವನಾಗಿರುತ್ತಾನೆ. ಶನಿಯ ಪ್ರಭಾವ ಇದೆ, ಸಾಡೆ ಸಾತಿ. ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ, ಆದರೆ ಎಚ್ಚರವಿರಲಿ. ನಿಮ್ಮ ಜೀವನದಲ್ಲಿ ನಡೆಯುವ 5 ಘಟನೆಗಳು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಬನ್ನಿ, ಅದು ಏನೆಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಉದ್ಯೋಗದ ಸ್ಥಳದಲ್ಲಿ ಬದಲಾವಣೆ. ಯಾರಿಗೂ ಹೆದರುವ ಅಗತ್ಯ ಇಲ್ಲ. ಶ್ರಮಪಟ್ಟರೂ ನಿಮ್ಮ ಕೆಲಸ ಆಗುತ್ತಿರಲಿಲ್ಲ. ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತಿರಲಿಲ್ಲ. ಇದೆಲ್ಲ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುತ್ತಿತ್ತು. ಆದರೆ ಈಗ ಗುರುವಿನ ಪ್ರಭಾವ ನಿಮಗೆ ಸಿಗುತ್ತಿದೆ. ಗುರು ನಿಮಗೆ ಒಳ್ಳೆಯ ಫಲ ಕೊಡುತ್ತಾನೆ. ಪ್ರಮೋಷನ್ ಸಿಗುವ ಸಾಧ್ಯತೆಯಿದೆ. ಸರ್ಕಾರಿ ನೌಕರಿ ಮಾಡುವವರಿಗೆ ಒಳ್ಳೆಯ ಫಲಗಳೇ ಸಿಗುತ್ತವೆ. ಎರಡನೇ ವಿಷಯ, ನಿಮಗೆ ತಾಳ್ಮೆ ಮುಖ್ಯ. ಕೋಪವನ್ನು ಪಕ್ಕಕ್ಕೆ ಇಡಿ. ಸಾಲದ ವಿಷಯ ಬಂದರೆ ನಿಮ್ಮಿಂದ ಸಾಲ ಪಡೆದವರು ಹಿಂದಿರುಗಿಸಿಕೊಡುತ್ತಾರೆ. ಆರ್ಥಿಕವಾಗಿ ನಿಮಗೆ ಒಳ್ಳೆಯ ಶಕುನ. ಗುರು ಅನುಗ್ರಹದಿಂದ ಆರ್ಥಿಕ ಬಿಕ್ಕಟ್ಟು ನಿಮ್ಮನ್ನು ಕಾಡುವುದಿಲ್ಲ. ಹಣ ಹೊಳೆಯಂತೆ ಹರಿದು ಬರಲಿದೆ. ಲಕ್ಷ್ಮೀದೇವಿಯ ಕೃಪೆ ನಿಮಗೆ ಸಿಗುತ್ತದೆ. ಮೂರನೇ ವಿಷಯಕ್ಕೆ ಬಂದರೆ, ಸ್ವಂತ ವಾಹನ ಖರೀದಿ ಮಾಡುವ ಯೋಗ ಇದೆ. ಎಷ್ಟೋ ದಿನದಿಂದ ಅಂದುಕೊಂಡಿದ್ದರೂ ಖರೀದಿ ಮಾಡಲು ಆಗಿರಲಿಲ್ಲ. ಈಗ ಅದೆಲ್ಲವೂ ಕಳೆದು ಹೋಗುತ್ತದೆ. ನೀವು ಖರೀದಿಗೆ ಮುಂದಾಗುತ್ತೀರಿ. ಹೊಸ ಮನೆಯ ಶುಭ ಸೂಚನೆ ಕೂಡ ಸಿಗಬಹುದು. ಮನೆ ಕಟ್ಟುವ ಕನಸು ಇದ್ದರೆ ಈ ವರ್ಷ ಕೈಗೂಡುವ ಸಾಧ್ಯತೆ ಇದೆ. ಸಿದ್ಧತೆ ಮಾಡಿಕೊಳ್ಳಿ. ನಾಲ್ಕನೇ ವಿಷಯ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದು. ಈ ವರ್ಷ ವಿದ್ಯಾರ್ಥಿಗಳು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ. ನಿಮ್ಮ ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ. ಉನ್ನತ ವ್ಯಾಸಂಗ ಮಾಡಲು ಬಯಸುವವರಿಗೆ ಈ ವರ್ಷ ಆಸೆ ಈಡೇರುತ್ತದೆ. ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸಮಯ. ಗುರುವಿನ ಆಶೀರ್ವಾದ ನಿಮ್ಮ ಮೇಲಿದೆ. ಐದನೇ ವಿಷಯ, ಉದ್ಯೋಗಸ್ಥರು ಹೊಸ ವಿಷಯ ಕಲಿತು ಮುಂದುವರೆದರೆ ಕೆಲಸದ ಸ್ಥಳದಲ್ಲಿ ಉತ್ತಮ ಅವಕಾಶ ಸಿಗುತ್ತದೆ. ಮೇಷರಾಶಿಯವರಾದ ನಿಮಗೆ ಕಲಿಯುವ ಆಸಕ್ತಿ ಹೆಚ್ಚು. ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ಅಂದುಕೊಂಡ ಕೆಲಸ ನಡೆಯುತ್ತದೆ. ಹೂಡಿಕೆ ಮಾಡಿ ಹಣ ಸಂಪಾದಿಸುವ ಯೋಚನೆ ಇದ್ದರೆ ಈ ಸಮಯ ಒಳ್ಳೆಯದು. ಶನಿಯ ಕೃಪೆ ಈ ವಿಷಯದಲ್ಲಿ ನಿಮ್ಮ ಮೇಲಿದೆ. ಆದರೆ ದುಡುಕುವುದು ಬೇಡ. ಎಚ್ಚರದಿಂದ ಕೆಲಸ ಮಾಡಿ. ದೀರ್ಘಕಾಲದ ಹೂಡಿಕೆ ನಿಮಗೆ ಉತ್ತಮ ಫಲ ಕೊಡುತ್ತದೆ. ಎಲ್ಲ ರಾಶಿಗಳ ಯೋಗಾನುಯೋಗ, ಲಾಭ ನಷ್ಟ, ಫಲಾಫಲ. ದಿನಕ್ಕೊಂದು ರಾಶಿಯ ಬಗ್ಗೆ ಮಾಹಿತಿ ನಿಮ್ಮ ರಾಶಿಫಲ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.